ವಿಧಾನಸಭೆಯ ಚುನಾವಣೆಯ ಸಂದರ್ಭದಲ್ಲಿ ನಾಸೀರ್ ಎಂಬುವ ಅಭ್ಯರ್ಥಿಯ ಹಿಂಬಾಲಕರು ವಿಧಾನಸೌಧದಲ್ಲಿ ಎಲ್ಲರ ಸಮ್ಮುಖದಲ್ಲಿಯೇ ಪಾಕಿಸ್ತಾನ ಪರವಾದಂತಹ ಘೋಷಣೆಗಳನ್ನು ಹಾಕುವುದರ ಮುಖಾಂತರ ಭಾರತದ ಸಂವಿಧಾನಕ್ಕೆ, ಕರ್ನಾಟಕದ ರಾಜ್ಯದ ಒಂದು ಸಂವಿಧಾನದ ಘನತೆಗೆ, ಎಲ್ಲ ಇಡೀ ಭಾರತೀಯರಿಗೆ ಧಕ್ಕೆ ತರುವಂತಹ ಮತ್ತು ಮುಖಕ್ಕೆ ಮಸಿ ಬಳಿಯುವಂತ ಕೆಲಸವನ್ನ ಇವತ್ತು ಕಾಂಗ್ರೆಸ್ ಅಭ್ಯರ್ಥಿ ಹಿಂಬಾಲಕರು ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಸನ್ಮಾನ್ಯ ರಾಜ್ಯಪಾಲರಿಗೆ ತಹಸೀಲ್ದಾರ್ ಮುಖಾಂತರ ನಾವು ನಿನ್ನೆ ನಡೆದ ರಾಜ್ಯಸಭಾ ಚುನಾವಣೆಯ ವಿಜಯೋತ್ಸವದ ನೆಪದಲ್ಲಿ ಕಾಂಗ್ರೆಸ್ ಪಕ್ಷದ ಪ್ರಮುಖರು ವಿಧಾನಸೌಧದಲ್ಲಿ ಕೂಗಿದ ಪಾಕಿಸ್ತಾನ್ ಜಿಂದಾಬಾದ್ ದೇಶ ವಿರೋಧಿ ಘೋಷಣೆಯನ್ನು ಖಂಡಿಸಿ ರಾಜ್ಯಸಭಾ ಸದಸ್ಯ ಸೈಯದ್ ನಾಸೀರ್ ಹುಸೇನ್ ಹಾಗೂ ಕಾಂಗ್ರೆಸ್ ಸರ್ಕಾರವನ್ನು ವಜಾಗೊಳಿಸುವಂತೆ ಆಗ್ರಹಿಸಿ ಮಾನ್ಯ ಶ್ರೀ ಘನವೆತ್ತ ರಾಜ್ಯಪಾಲರಿಗೆ ಮಾನ್ಯ ತಹಸೀಲ್ದಾರ್ ಹುಬ್ಬಳ್ಳಿ ಇವರ ಮೂಲಕ ಮನವಿಯನ್ನು ಭಾರತೀಯ ಜನತಾ ಪಾರ್ಟಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಜಿಲ್ಲೆಯ ವತಿಯಿಂದ ಮನವಿಯನ್ನು ಮಾಡ್ತಾ ಒತ್ತಾಯಿಸ್ತಾ ಇದ್ದೇವೆ. ಈ ಮನವಿಯನ್ನ ತಾವು ರಾಜ್ಯಪಾಲರಿಗೆ ತಲುಪಿಸಬೇಕಂತ ಹೇಳಿ ತಮ್ಮಲ್ಲಿ ಕೇಳ್ಬೋದು. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ನನಗೇನು ಮನವಿ ಬಂದಿದೆ, ಮಾನ್ಯ ರಾಜ್ಯಪಾಲರಿಗೆ ತಲುಪುವಂತ ವ್ಯವಸ್ಥೆ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಮಾನ್ಯ ರಾಜ್ಯಪಾಲರಿಗೆ ತಲುಪುವಂತ ಆದಷ್ಟು ಬೇಗ ವಿಧಾನ ಪರಿಷತ್ತಿನಿಂದ ರಾಜ್ಯಸಭಾ ಚುನಾವಣೆಗಾಗಿ ಆರಿಸಿ ಬಂದಂಥ ನಾಸೀರ್ ಹುಸೇನರ ಬೆಂಬಲಿಗರು ಅವರನ್ನು ಆರಿಸಿ ಬಂದ ಮೇಲೆ ಪಾಕಿಸ್ತಾನ್ ಜಿಂದಾಬಾದ್ ಅಂತೇಳಿ ಘೋಷಣೆ ಕೊಡಿ ರಾಷ್ಟ್ರ ವಿರೋಧಿ ಘೋಷಣೆಯಾಗಿದೆ. ಇದು ಆ ಕಾಂಗ್ರೆಸ್ಸಿನ ಇದು ತೋರಿಸ್ತದೆ. ಮಾನಸಿಕ ವ್ಯವಸ್ಥೆ ಏನದ, ತಮ್ಮ ಕಾರ್ಯಕರ್ತರಿಗೆ ಯಾವ ರೀತಿ ಅವರು ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಅನ್ನೋದು ಇದರ ಮಾಹಿತಿಯಿಂದ ಗೊತ್ತಾಗುತ್ತೆ. ಆದ್ದರಿಂದ ಆದಷ್ಟು ಬೇಗನೆ ಈ ರಾಜ್ಯ ಸರ್ಕಾರ ವಜಾಗೊಳಿಸಬೇಕಂತೇಳಿ ರಾಷ್ಟ್ರೀಯ ಇದಕ್ಕೆ ಕೇಳ್ಕೊತೀನಿ. ನಿನ್ನೆ ದಿವಸ ರಾಜ್ಯಸಭಾ ರಿಸಲ್ಟ್ ಬಂದಾಗ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ನಾಸೀರ್ ಅವರು ಮತ್ತು ಅವರ ಬೆಂಬಲಿಗರು ಏನು ದೇಶ ವಿರೋಧಿ ಘೋಷಣೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹಾಕಿದ್ದಾರೆ, ಇದು ನಾವು ಉಗ್ರವಾಗಿ ಖಂಡಿಸ್ತೇವೆ. ಮತ್ತು ಈ ರೀತಿ ಹೇಳಿಕೆಯನ್ನು ಕೊಟ್ಟಂಥ ನಾಸೀರ್ ಅವರ ಬೆಂಬಲಿಗರಿಗೆ ಉಗ್ರ ಕ್ರಮ ಕೈಗೊಳ್ಳಬೇಕು ಸರ್ಕಾರದವರು. ಮತ್ತು ನಾಸೀರ್ ಅವರ ಒಂದು ಏನು ಆಯ್ಕೆಯನ್ನು ತಡೆ ಹಿಡಿದು ಪೂರ್ತಿ ಎನ್ಕ್ವೈರಿ ಆಗಿ ಅವರು ಕೂಡ ಮಾನಸಿಕವಾಗಿ ಪಾಕಿಸ್ತಾನ ಪರವಾಗಿದ್ದರೆ ಅವರ ಒಂದು ಆಯ್ಕೆಯನ್ನು ರದ್ದುಗೊಳಿಸಬೇಕು. ಮತ್ತು ಮುಂದೆ ಇದು ಏನು ತೋರಿಸ್ತದಪ್ಪ ಅಂತಂದರೆ, ಇಲ್ಲಿ ಇದ್ದುಕೊಂಡ್ರೆ ಇಲ್ಲಿ ಅನ್ನವನ್ನು ತಿಂದು ದೇಶವನ್ನು ಕೆಟ್ಟದ್ದಾಗಿ ಬಯಸುವವರ ವಿರುದ್ಧ ಕಾಂಗ್ರೆಸ್ ಪಕ್ಷ ಇವತ್ತು ಯಾವ ರೀತಿ ಬೆಂಬಲ ಕೊಡ್ತಾ ಇದೆ. ಬರೀ ತನ್ನ ಓಟಿಗೋಸ್ಕರ ಮುಸ್ಲಿಂ ತುಷ್ಟೀಕರಣ ಮಾಡಿದರು. ಇವತ್ತು ಎಲ್ಲಿ ಮಟ್ಟ ಅವರು ತುಷ್ಟೀಕರಣ ಹೋಗಿದೆ ಅಂದರೆ, ಇವತ್ತು ನಮ್ಮ ವಿರೋಧಿ ದೇಶ ಪಾಕಿಸ್ತಾನ ಪರವಾಗಿ ಅವರು ಹೋಗ್ತಾ ಇದ್ದರೆ ಇನ್ನೂ ಅವರಿಗೆ ಬೆಂಬಲ ಕೊಡ್ತಾ ಇದ್ದಾರಲ್ಲ, ಇದು ತುಂಬ ನಾಚಿಕೆಯ ವಿಷಯ. ಕಾಂಗ್ರೆಸ್ ಪಕ್ಷಕ್ಕೆ ತುಂಬ ಒಂದು ನಾಚಿಕೆ ಬರಬೇಕು. ಸಿದ್ದರಾಮಯ್ಯ ಅವರು ತಕ್ಷಣ ತಮಗೆ ಒಂದು ಮನಸ್ಸಿದ್ದರೆ, ದೇಶದ ಪರವಾಗಿ ಅಭಿಮಾನ ಇದ್ದರೆ ಅವರು ರಾಜೀನಾಮೆ ಕೊಡಬೇಕು, ಅಂಥವ್ರ ಮೇಲೆ ಎಲ್ಲ ಕ್ರಮ ತಗೊಳ್ಬೇಕು. ಇದನ್ನು ನಾವು ಉಗ್ರವಾಗಿ ಖಂಡಿಸ್ತೇವೆ. ಬರುವಂಥ ದಿನಗಳಲ್ಲಿ ಅವ್ರ ಮೇಲೆ ಕ್ರಮ ಕೈಗೊಳ್ಳದೇ ಇದ್ದರೆ ಭಾರತೀಯ ಜನತಾ ಪಕ್ಷ ಉಗ್ರವಾಗಿ ಹೋರಾಟ ಮಾಡ್ತದೆ ಅಂತ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತೇವೆ. ವಿಧಾನಸಭೆಯಲ್ಲಿ ನಡೆದಂಥ ರಾಜ್ಯಸಭಾ ಏನು ಸದಸ್ಯತ್ವ ಗೆದ್ದು ಬಂದರು ಕಾಂಗ್ರೆಸ್ನವರು, ನಾಸೀರ್ ಹುಸೇನ್ ಅವರ ಬೆಂಬಲಿಗರು ಪಾಕಿಸ್ತಾನ್ ಜಿಂದಾಬಾದ್ ಎಂಬ ಘೋಷಣೆಯನ್ನು ಅದು ನಮ್ಮ ವಿಧಾನಸಭೆಯಲ್ಲಿ ಅವ್ರು ಹೇಳ್ತಾ ಇದ್ದಾರೆ ಅಂತಂದರೆ ಇದು ಭಾಳ ನಾಚಿಕೆಗೇಡು ಕೆಲಸ. ಕೂಡಲೇ ಆ ವ್ಯಕ್ತಿಯನ್ನು ಅರೆಸ್ಟ್ ಮಾಡಬೇಕು ಮತ್ತು ನಾಸೀರ್ ಹುಸೇನ್ ಅಂತ ಏನೀಗ ಗೆದ್ದು ಬಂದಂಥ ಅಭ್ಯರ್ಥಿಯನ್ನು ಪ್ರಮಾಣ ವಚನ ಮಾಡುವುದನ್ನು ತಡೆ ಹಿಡಿಬೇಕು. ಮತ್ತು ಇದು ಸರ್ಕಾರಿ ಎನ್ಕ್ವೈರಿ ಆಗಬೇಕು ಅವ್ರ ಮೇಲೆ ಮತ್ತು ಅವ್ರ ಬೆಂಬಲಿಗರ ಮೇಲೆ ಎನ್ಕ್ವೈರಿ ಆಗಬೇಕು. ಈ ಒಂದು ಘೋಷಣೆ ಯಾಕೆ ಬಂತು ಅನ್ನೋದರ ಬಗ್ಗೆ ಸಮಗ್ರವಾದಂಥ ತನಿಖೆ ಆದ ಮೇಲೇ ಅವ್ರಿಗೆ ಮುಂದೆ ಪ್ರಮಾಣ ವಚನ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡಬೇಕು. ಇಲ್ಲಾಂದರೆ ಅವ್ರನ್ನ ವಜಾಗೊಳಿಸಬೇಕು. ಮತ್ತು ನಮ್ಮ ದೇಶದ್ರೋಹ ಕೆಲಸವನ್ನು
ಕಾಂಗ್ರೆಸ್ಸಿಗರು ಮಾಡ್ತಾ ಇದ್ದಾರೆ. ಅದನ್ನು ನಾವು ಎಂದೂ ಕ್ಷಮಿಸೋದಿಲ್ಲ ಮತ್ತು ಇದರ ವಿರುದ್ಧ ನಾವು ಉಗ್ರವಾದ ಹೋರಾಟ ನಿರಂತರ ಇದು ನ್ಯಾಯ ಸಿಗೋವರೆಗೂ ನಾವು ಮಾಡ್ತೇವೆ. ರಾಜ್ಯದ ಕಾಂಗ್ರೆಸ್ ಪರಿಸ್ಥಿತಿ ಏನಂತ ಗೊತ್ತೈತಿ. ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋ ಮಟ್ಟಿಗೆ ನಮ್ಮ ಕಾಂಗ್ರೆಸ್ ಪಕ್ಷ ಅದು ವಿಧಾನಸೌಧದಲ್ಲಿ ಇದೊಂದು ಹಿಸ್ಟ್ರಿ. ಯಾವತ್ತೂ ನಮ್ಮ ದೇಶದಲ್ಲಿ ವಿಧಾನಸೌಧದಲ್ಲಿ ಮಾಡಿದ್ದಿಲ್ಲ. ಇದು ರೀತಿ ಮುಸ್ಲಿಂ ಸಪೋರ್ಟಿಂಗ್ ಪಕ್ಷ ಅನಿಸ್ತಾ ಇದೆ ಕಾಂಗ್ರೆಸ್. ಇಂಥವ್ರ ಕೈ ಆಡಳಿತ ಕೊಟ್ಟಿವಲ್ಲ ನಾವು. ಆಲ್ರೆಡಿ ಇದು ನಮ್ಮಂಥ ಹಿಂದೂ ಸಮಾಜವನ್ನು ಕೊಗ್ಗಲಿ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷದವರು. ನಾವು ಒಂದೇ ಹೇಳಕ್ಕೆ ಬಯಸ್ತೀವಿ, ಕಾಂಗ್ರೆಸ್ ಪಕ್ಷದವರು ಜಾತಿ ರಾಜಕಾರಣ ಮಾಡಿ ವಿರೋಧಿಗಳನ್ನು ಪಾಕಿಸ್ತಾನ ಮನೆಯಿಂದ ಇಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅನ್ನಲಿಕ್ಕೆ ನೀವೇನು ಮಾಡ್ತಿದ್ರಲ್ಲ, ಇದು ನಿಮಗೆ ಶೋಭಿತರಲ್ಲ. ಕೇವಲ ದಿನಗಳೇ ನಿಮ್ಮದು ಪೂರಾ ನಿಮ್ಮನ್ನು ನೆಲಕಚ್ಚಿ ಉಳಿಸೋದು ನಮ್ಮ ಹಿಂದೂ ಕಾರ್ಯಕರ್ತರದ್ದು ಒಂದು ಬೇಡಿಕೆ ಐತಿ. ಆ ರೀತಿ ನಾವು ಮಾಡ್ತೀವಿ. ಹೇಳೋದು ಒಂದೇ ಬಯಸ್ತೀನಿ ನಾನು ಈ ಮೀಡಿಯಾ ಮುಖಾಂತರ, ಕಾಂಗ್ರೆಸ್ ಪಕ್ಷದವ್ರು ಏನು ಮಾಡಂತಾರೆ ಬಿಟ್ಬಿಡ್ರಿ. ಇಲ್ಲಿ ನೀವು ಪಾಕಿಸ್ತಾನ ಜಿಂದಾಬಾದು, ಅಫ್ಘಾನಿಸ್ತಾನ ಜಿಂದಾಬಾದ್ ಇವೆಲ್ಲ ಬಿಟ್ಬಿಡ್ರಿ. ಇಲ್ಲಿ ಏನಿದ್ರು ಭಾರತ ಮಾತಾ ಜಿಂದಾಬಾದ್ ಅಂತವ್ರಿಗೆ ಎಷ್ಟೋ ಕಾಲಾವಕಾಶ ಐತಿ ಬೇರೆದವ್ರಿಗೆಲ್ಲ ಇರಲಿಕ್ಕೆ ಅಂತ ಹೇಳಕ್ ಬಯಸ್ತೀನಿ. ಕಾಂಗ್ರೆಸ್ ಸರ್ಕಾರಕ್ಕೆ